ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಶರಣ್ಸ್ ಕ್ಲಾಸಸ್. ಸೊ ತುಂಬಾ ಜನ ಕೇಳ್ತಾ ಇದ್ರಿ KS ಮೇನ್ಸ್ ರಿಸಲ್ಟ್ ಏನಾಯ್ತು ಕತೆ ಅಂಡ್ ರೀನೋಟಿಫಿಕೇಶನ್ ಆಗುತ್ತಾ, ಎಕ್ಸಾಮ್ ಏನಾದ್ರು ರದ್ದಾಗುತ್ತಾ ಅಥವಾ ರಿಸಲ್ಟ್ ಬಿಡ್ತಾರಾ, ಸೊ ಇನ್ ಕೇಸ್ ಹೊಸ ಅಧಿಸೂಚನೆ ಯಾವಾಗ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಡೌಟ್ಸ್ ಕೇಳ್ತಿದ್ರಿ. ಅದ್ರ ಜೊತೆಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ MEY, ಓಕೆ, ಸೊ ಇದ್ರ ಬಗ್ಗೆನೂ ಸ್ವಲ್ಪ ಕೆಲವೊಂದು ಅಪ್ಡೇಟ್ಸ್ ಗಳು ಕೇಳ್ತಾ ಇದ್ರಿ. ಓಕೆ, ಸೊ ಅದ್ರ ಕುರಿತಾದ ಒಂದು ಅಪ್ಡೇಟ್ ಸಿಕ್ಕಿದೆ ಅಂಡ್ ಒಂದು ಅಪ್ಡೇಟ್ ಕೇಳಿ ನನಗೂ ಕೂಡ ಶಾಕ್ ಆಗಿದೆ. ಯಾಕೆಂತಂದ್ರೆ ಸೊ ಒಂದು ಡಿಫ್ರೆಂಟ್ ಆಗಿದೆ, ಈ ಪ್ರಕರಣನೇ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕೆ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ನೇಮಕಾತಿ ವಿಳಂಬ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ತರ ಇದು ಸಿಕ್ಕಿದೆ. ಓಕೆ, ಸೊ ಎಲ್ಲವನ್ನ ವಿತ್ ಪ್ರೂಫ್ ನಾನು ಹೇಳ್ತಾ ಹೋಗ್ತೀನಿ. ಆ ಪ್ರೂಫ್ ಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ಹಾಕ್ತಾ ಕೂಡ ಹೋಗ್ತೀನಿ. ಸೊ ಅದನ್ನ ನೀವು ವಾಚ್ ಮಾಡ್ತಾ ಬರಬಹುದು. ಸೊ ಈ ವಿಡಿಯೋ ಅಂಡಲ್ಲಿ ನಿಮ್ಗೆ ಏನ್ ಕ್ಲಾರಿಟಿ ಸಿಗುತ್ತೆ ಅಂದ್ರೆ KS ಹಣೆ ಬರ ಏನು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಅದ್ರ ಜೊತೆಗೆ ಬೇರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಇನ್ನಿತರ ಅಧಿಸೂಚನೆಗಳ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ವಿಡಿಯೋನ ಆರಂಭ ಮಾಡೋಣ ಬನ್ನಿ. ಸೊ ಮೊದಲು ಕತೆ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಅಂತಂದ್ರೆ ನಿಮ್ಮ ಇಂಟರ್ನಲ್ ರಿಸರ್ವೇಶನ್. ಸೊ ಇಂಟರ್ನಲ್ ರಿಸರ್ವೇಶನ್ ಆದ ನಂತರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರೆ, ಸರ್ಕಾರ ಒಂದು ಪ್ರೆಸ್ ನೋಟ್ ಬಿಡುತ್ತೆ. ಏನು ಅಂತಂದ್ರೆ ಅಕ್ಟೋಬರ್ 28, 2024 ಹಿಂದೆ ಯಾವೆಲ್ಲ ಅಧಿಸೂಚನೆಗಳಾಗಿದ್ವು ಅವೆಲ್ಲನ್ನ ರದ್ದು ಮಾಡ್ಬೇಕು ಅಂತ ಒಂದು ಪ್ರಕರಣ ಬಿಡ್ತಾರೆ. ಓಕೆ, ರದ್ದು ಕೂಡ ಆಗುತ್ತೆ. ಅದ್ರಲ್ಲೇ ಇನ್ನೊಂದು ಮೆನ್ಷನ್ ಮಾಡ್ತಾರೆ, ಅಕ್ಟೋಬರ್ 28 ಅಂಡ್ 2024 ನಂತರ ಯಾವ್ದಾದ್ರು ಅಧಿಸೂಚನೆ ಆಗಿ ತಿದ್ದುಪಡಿಗಳು ಏನಾದ್ರು ಆಗಿದ್ರೆ, ಸೊ ಹೊಸ ಅಧಿಸೂಚನೆ ಆದ್ರೆ ಪರವಾಗಿಲ್ಲ, ಆದ್ರೆ ತಿದ್ದುಪಡಿಗಳು ಏನಾದ್ರು ಆಗಿದ್ರೆ ಅವು ರದ್ದಾಗ್ಬೇಕು ಅಂತ ಹೇಳ್ತಾರೆ. ಸೊ ಅದರ ಅನುಸಾರ ನಿಮ್ಮ KS ಆಗಿರ್ಬೋದು, MEY ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ನೊಂದು AE ಒಂದು ಬಿಡ್ತಾರೆ, ರೈಟ್. ಸೊ ಈ ನೋಟಿಫಿಕೇಶನ್ ಬಿಡುತ್ತೆ. ಸೊ ಅದ್ರ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ, ಎಲ್ಲಾ ಎಕ್ಸಾಮ್ಗಳಿಗೂ ರದ್ದಾಗುತ್ತೆ. ಆದ್ರೆ ಕೆಲವೊಂದು ಎಕ್ಸಾಮ್ಗಳು ರದ್ದಾಗಲ್ಲ. ಫಾರ್ ಎಕ್ಸಾಂಪಲ್ KS ಆಗಲ್ಲ, MEY ಆಗಲ್ಲ, ಅದ್ರ ಜೊತೆಗೆ AE, ಈ 3 ಎಕ್ಸಾಮ್ಗಳು ರದ್ದಾಗಲ್ಲ. ಯಾಕೆ ಅಂತ ನೋಡ್ತಾ ಅಂದ್ರೆ ಇವಾಗ ಅದ್ರ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇದೆ. ಏನು ಅಂತಂದ್ರೆ ಸೊ ಒಂದು ಪೇಪರ್ ಒಂದು ಆರ್ಟಿಕಲ್ ಬಂದಿದೆ, ಆರ್ಟಿಕಲ್ ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಏನು ಅಂತಂದ್ರೆ ಸೊ ಸದಸ್ಯರು KPSC ಸದಸ್ಯರು ಏನಿದ್ದಾರೆ ಅವರೆಲ್ಲ ಎಲ್ಲವೂ ಸರ್ಕಾರ ಆದೇಶದಂತೆ ಎಲ್ಲವನ್ನ ರದ್ದು ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಆ ಒಂದು KPSC ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿಗಳು ಇಬ್ರು ಸೇರಿ ಏನ್ ಮಾಡ್ತಾರೆ, ಸೊ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು AE ಈ ಎರಡು ವಿಶೇಷ ಪ್ರಕರಣ ಆಗಿದ್ದಾವೆ, ಈ ಎಕ್ಸಾಮ್ ಅನ್ನ ನಡೆಸಲಿಕ್ಕೆ ಸರ್ಕಾರ ಅನುಮತಿ ಕೊಡ್ಬೇಕು ಅಂತ ಸದಸ್ಯರಿಗೆ ಗೊತ್ತಿಲ್ಲದಂತೆಯೇ ಒಂದು ಪತ್ರವನ್ನ ಬರೀತಾರೆ. ಯಾರಿಗೆ? ಸರ್ಕಾರದ ಕಾರ್ಯದರ್ಶಿಗಳಿಗೆ. ಸೊ ಪತ್ರ ಬರೆದಾಗ CM ಮೇಲಾಗಿರ್ಬೋದು, ಸರ್ಕಾರದ ಮೇಲಾಗಿರ್ಬೋದು ಏನು ಅಂತಂದ್ರೆ ಒತ್ತಡವನ್ನ ಹೇರ್ತಾರೆ. ಏನಕ್ಕೆ ಒತ್ತಡ ಹೇರ್ತಾರೆ, ಏನಕ್ಕೆ MEY ಮತ್ತು AE ಗಳನ್ನ ವಿಶೇಷ ಪ್ರಕರಣ ಅಂತ ಮೆನ್ಷನ್ ಮಾಡ್ತಾರೆ ಅಂತ ನಿಮ್ಗೆ ಇವಾಗ ಗೊತ್ತಾಗ್ತಿರ್ಬಹುದು ಅಂತ ಅನ್ಕೊಳ್ತೀನಿ. ಸೊ ಅದನ್ನ ಓಪನ್ ಆಗಿ ಹೇಳಿ ಕಷ್ಟ ಆಗುತ್ತೆ, ಬಟ್ ಅರ್ಥ ಮಾಡ್ಕೊಳ್ರಿ. ಎಲ್ಲವೂ ರದ್ದಾದ್ರೂ ಕೂಡ KS, MEY ಮತ್ತು AE ಈ 3 ಹುದ್ದೆಗಳು ರದ್ದಾಗಲ್ಲ, ಇವನ್ನ ವಿಶೇಷ ಪ್ರಕರಣ ಅಂತ ಮುಂದುವರಿಸ್ತಾರೆ. ಇದಕ್ಕೆ ಸರ್ಕಾರ ಕೂಡ ಒಪ್ಪಿಗೆ ನೀಡುತ್ತೆ. ಇದು ಶಾಕಿಂಗ್. ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆ ನೀಡುತ್ತೆ. ಸೊ ಸರ್ಕಾರ ಆದೇಶ ಮಾಡಿದ್ರೆ ಆದ್ರೂ ಕೂಡ ಒಪ್ಪಿಗೆ ನೀಡುತ್ತೆ, ನೀವು ಮಾಡಬಹುದು ಇದನ್ನ ವಿಶೇಷ ಪ್ರಕರಣ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಒಪ್ಪಿಗೆ ಕೊಡ್ತಾರೆ. ಇದಕ್ಕೆ ಕಾರಣ KPSC ಎಲ್ಲರೂ ಅಲ್ಲ, KPSC ಅಧ್ಯಕ್ಷರು ಮತ್ತೆ KPSC ಕಾರ್ಯದರ್ಶಿಗಳು. ಸೊ ಏನಾಗುತ್ತೆ, ಇದ್ರ ಕುರಿತ ಒಂದು ಮೀಟಿಂಗ್ ಆಗುತ್ತೆ, ಆಗಸ್ಟ್ 28 ಆಗುತ್ತೆ ಆ ಮೀಟಿಂಗು. ಆದಾಗ KPSC ಅಧ್ಯಕ್ಷರನ್ನ ಆ ಒಂದು ಕೊಠಡಿಯಲ್ಲಿ ಸದಸ್ಯರು ಎಲ್ಲರೂ ಸೇರಿ ಕೂಡ ಹಾಕಿ ಪ್ರಶ್ನೆ ಮಾಡ್ತಾರೆ. ಸೊ ಅದೇ ಒಂದು ಪೇಪರ್ ಆರ್ಟಿಕಲ್ ಬಂದಿದೆ, ಅಧ್ಯಕ್ಷರ ದಿಗ್ಬಂಧನ. ಇದು ಆಗಿರೋದು ತುಂಬಾ ಹಿಂದೆ, ಬಟ್ ಇವಾಗ ಹೊರಗಡೆ ಬಂದಿದೆ ಕೆಲವೊಂದು KPSC ಬಲ್ಲ ಮೂಲಗಳಿಂದ. ಓಕೆ, ಸೊ ಅವ್ರಿಗೆ ಅವಕ್ಕೆ ಕ್ವಶನ್ ಮಾಡ್ತಾರೆ, ಏನಕ್ಕೆ ನಮಗ್ ಗೊತ್ತಿಲ್ಲದೆ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಸರ್ಕಾರಕ್ಕೆ, ಲೆಟರ್ನ ಏನಕ್ಕೆ ಬರೆದ್ರಿ, ಇದನ್ನ ವಿಶೇಷ ಪ್ರಕರಣ ಅಂತ ಹೇಳೋದಕ್ಕೆ ರೀಸನ್ ಏನು ಅಂತ ಕ್ವಶನ್ ಮಾಡಿದ್ರೆ ಅಧ್ಯಕ್ಷರ ಹತ್ರ ಯಾವುದೇ ಪ್ರಶ್ನೆಗೆ ಉತ್ತರ ಇರೋದಿಲ್ಲ. ಸೊ ಯಾಕೆ ಅಂತ ಅರ್ಥ ಆಗ್ತಿಲ್ಲ, ರೈಟ್. ಸೊ ಅದಕ್ಕಾಗಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತೆ AE ಆಗಿರ್ಬೋದು ಕಂಪ್ಲೀಟ್ ರದ್ದು ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ. ಓಕೆ, ಇದ್ರ ಬಿಫೋರ್ ಒಂದು ವಿಡಿಯೋ ಮಾಡಿದ್ರೆ ನಾನು ಕಾಲರ್ ಟ್ಯೂನ್ ಅಲ್ಲಿ ನಿಮ್ಗೆ ಒಂದು ವಿದ್ಯಾರ್ಥಿ ಕಾಲ್ ಮಾಡ್ತಾನೆ, ಕಾಲ್ ಮಾಡಿ ಕೇಳೋದ್ರಲ್ಲಿ ಕೂಡ ನಿಮ್ಗೆ ಒಂದು ಆಡಿಯೋ ಕೂಡ ಬಿಟ್ಟಿದ್ದೆ ನಾನು. ಓಕೆ, ಏನು ಅಂತಂದ್ರೆ ಇಲ್ಲಪ್ಪ MEY ಕೂಡ ರದ್ದಾಗುತ್ತೆ ಅಂತ ಹೇಳಿದೆ. ಸೊ KPSC ಅಲ್ಲಿ 2 ಬಣಗಳಾಗಿದ್ದಾವೆ, ಒಬ್ರು ರದ್ದು ಮಾಡೋ ಅಂತಾರೆ, ಒಬ್ರು ಇಲ್ಲ ಅಂತಾರೆ. ಹೀಗಾಗಿ ಅದು ಅತಂತ್ರ ಸ್ಥಿತಿಗೆ ತಲುಪಿದೆ. ಸೊ ಇದು ಪ್ರಕರಣ ತುಂಬಾ ಗಂಭೀರವಾಗಿ ನಡೀತಾ ಇದೆ ಪ್ರಸ್ತುತವಾಗಿ ಒಳಗೊಳಗೆ, ರೈಟಾ. ಇನ್ KS ವಿಚಾರ ಬರೋದಾದ್ರೆ KS ಕೂಡ ಸರ್ಕಾರದ ಆದೇಶ ಪ್ರಕಾರ ರದ್ದಾಗಬೇಕು. ಯಾಕೆ ಅಂತಂದ್ರೆ ಸೊ 27 ಫೆಬ್ರವರಿಯಲ್ಲಿ ಒಂದು ಸತಿ
ತಿದ್ದುಪಡಿ ಆಗುತ್ತೆ. ಅದ್ರ ಜೊತೆಗೆ ಮಾರ್ಚ್ ಅಲ್ಲಿ ಕೂಡ ಒಂದು ಬಾರಿ ತಿದ್ದುಪಡಿ ಆಗುತ್ತೆ. ಅದೆರಡು ಪ್ರೂಫ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಓಕೆ, 2 ಬಾರಿ ತಿದ್ದುಪಡಿ ಆಗುತ್ತೆ. ಸರ್ಕಾರದ ಆದೇಶದ ಪ್ರಕಾರ ಅಕ್ಟೋಬರ್ 28, 2024 ನಂತರ ಯಾವ್ದಾದ್ರು ಅಧಿಸೂಚನೆಗಳಿಗೆ ತಿದ್ದುಪಡಿ ಆಗಿದ್ರೆ ಅವು ಕೂಡ ರದ್ದಾಗಬೇಕು. ಸೊ ಹಾಗಾದ್ರೆ KS ಕೂಡ ರದ್ದಾಗಬೇಕು ಅಕಾರ್ಡಿಂಗ್ ಟು ದಿ ಕರ್ನಾಟಕ ಗವರ್ಮೆಂಟ್ ಆರ್ಡರ್. ಓಕೆ, ಅವರ ಆದೇಶದ ಪ್ರಕಾರ ರದ್ದಾಗಬೇಕು, ಆದ್ರೆ ರದ್ದಾಗಿಲ್ಲ, ಎಕ್ಸಾಮ್ ನಡೆದಿದೆ. ಓಕೆ, ಸೊ ಇನ್ನು ಅದ್ರ ಪ್ರಕಾರ, ಸೊ ಕಾನೂನು ಪ್ರಕಾರ ನೋಡಿದ್ರೆ ಈ ತರ ಆಯ್ತು, ರೈಟಾ. ಇನ್ನು KS ಮೇನ್ಸ್ ರಿಸಲ್ಟ್ ಬರೋದಾದ್ರೆ, ಓಕೆ, ಮೇನ್ಸ್ ರಿಸಲ್ಟ್ ಲಾಸ್ಟ್ ಮಂತ್ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಏನು ಅಂತಂದ್ರೆ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಸೊ ವ್ಯಾಲ್ಯೂಯೇಷನ್ ಆಗಿದೆ, ಅದರ ಒಂದು ರಿಸಲ್ಟ್ ಕೂಡ ಪ್ರಕ್ರಿಯೆ ಹಂತದಲ್ಲಿದೆ ಅಂತ ಹೇಳಿದ್ದೆ. ಸೊ ನವೆಂಬರ್ ಬರ್ತಕ್ಕಂಥ ಚಾನ್ಸ್ ಇದೆ ಅಂತಾನು ಕೂಡ ಹೇಳಿದ್ದೆ. ಆದ್ರೆ ಇನ್ನೂ ಕೂಡ ಬಂದಿಲ್ಲ KS ಮೇನ್ಸ್ ರಿಸಲ್ಟ್. ಯಾಕೆ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ, KPSC 56% ರಿಸರ್ವೇಶನ್ ಮತ್ತು ರೋಸ್ಟರ್ ಹಂತದಲ್ಲಿ ಎಳೆದಿದೆ. ಹಾಗಾಗಿ ಕೋರ್ಟಲ್ ಕೇಸ್ ಇದೆ. ಓಕೆ, ಅದ್ರ ರಿಸಲ್ಟ್ ಬಿಡಬಹುದು. ಆದ್ರೆ ಇವಾಗ ರಿಸಲ್ಟ್ ಬಿಟ್ರೆ ಏನಾದ್ರೂ ಮತ್ತೆ ಇವ್ರು ಮಾಡಿರೋ ಕುತಂತ್ರಗಳು ಸಿಕ್ಕಿ ಬೀಳುತ್ತೆ ಅನ್ನೋ ಕಾರಣದಿಂದ ಮೇ ಬಿ ರಿಸಲ್ಟ್ ಲೇಟ್ ಮಾಡ್ತಿರಬಹುದು ನನ್ನ ಅಂದಾಜಿನ ಪ್ರಕಾರ. ಓಕೆ, ಇನ್ನು ಆ ಅಪ್ಡೇಟ್ ಆದ್ಮೇಲೆ ಯಾವುದೇ ಹೊಸ ಅಪ್ಡೇಟ್ ಕೂಡ ಬಂದಿಲ್ಲ. ಈ ಅಧ್ಯಕ್ಷರನ್ನ ಬಂಧಿಸಿರೋದು ಕೂಡ, ಕೊಠಡಿಯಲ್ಲಿ ಕೂಡ ಹಾಕಿರೋದು ಕೂಡ ತುಂಬಾ ದಿನಗಳ ಹಿಂದೆ ಆಗಿರೋದು, ಇವಾಗ ಹೊರಗಡೆ ಬಂದಿದೆ. ಸೊ ಹಾಗಾಗಿ KPSC ನ ಹೊಸ ಅಪ್ಡೇಟ್ಗಳು ಸಿಗ್ತಾ ಇರೋದು ಕಷ್ಟ ಆಗ್ತಿದೆ. ಯಾಕಂತಂದ್ರೆ ಎಲ್ಲ ತುಂಬಾ ರಾಜಕೀಯ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅಪ್ಡೇಟ್ಗಳು ಬರ್ತಿಲ್ಲ. ಸೊ ಮೇನ್ಸ್ ರಿಸಲ್ಟ್ ಇಷ್ಟೊತ್ತಿಗೆ ಬಿಡ್ಬೇಕಿತ್ತು ಅಕಾರ್ಡಿಂಗ್ ಟು ದಿ ಸೋರ್ಸಸ್. ಯಾಕಂದ್ರೆ ವ್ಯಾಲ್ಯೂಯೇಷನ್ ಆಗಿದೆ, ಪ್ರೊಸೆಸ್ ಆಗಿದೆ, ಎಲ್ಲ ಆಗಿದೆ. ರಿಸಲ್ಟ್ ಬಿಡೋಕೆ ಇನ್ನೂ ಟೈಮ್ ತಗೊಳ್ತಿದ್ದಾರೆ ಅಂತಂದ್ರೆ ಸೊ ಸಮಥಿಂಗ್ ಈಸ್ ಗೋಯಿಂಗ್ ಆನ್. ಓಕೆ, ಸರ್ಕಾರದ ಮಟ್ಟದಲ್ಲಿ ಆಗಿರ್ಬೋದು, KPSC ಮಟ್ಟದಲ್ಲಿ ಆಗಿರ್ಬೋದು, ಯಾವುದೋ ಒಂದು ಕಾರಣಕ್ಕಾಗಿ ತಡೆ ಮಾಡ್ತಿದ್ದಾರೆ. ಬಟ್ ಏನಾದ್ರೂ KS ರದ್ದಾಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ KS ಮೇನ್ಸ್ ರಿಸಲ್ಟ್ ಬಿಡ್ತಾರೆ. ಅಥವಾ ಏನಾದ್ರೂ ಈ ಒಂದು ಪ್ರಕ್ರಿಯೆ ಇವಾಗ ಏನು ಸುದ್ದಿಯಲ್ಲಿದೆ, ಈ ಪ್ರಕ್ರಿಯೆ ಏನಾದ್ರೂ ತೀವ್ರತೆಯನ್ನ ಪಡ್ಕೊಂಡ್ರೆ KS ಅಧಿಸೂಚನೆ ಕೂಡ ರದ್ದಾಗುವ ಸಾಧ್ಯತೆ ಇದೆ. ಸೊ ಅದು ಇನ್ನು ಕೋರ್ಟ್ ನ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ಯಾವುದು ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ ಆಗುತ್ತೆ, ರೈಟ್. ಸೊ ಹೀಗಾಗಿ ಅತಂತ್ರ ಸ್ಥಿತಿ ಇದು ಯಾವುದು ಇವಾಗ ಬಿಟ್ಟೆ ಬಿಡ್ತಾರೆ ಅಂತ ಹೇಳಿ ಕಷ್ಟ ಆಗುವಂತ ಸ್ಥಿತಿ ನಿರ್ಮಾಣ ಮಾಡ್ತಿದ್ದಾರೆ KPSC ಅವರು. ಓಕೆ, ಯಾಕೆ ಏನು ಎತ್ತ? ಸೊ ಅಧ್ಯಕ್ಷರು ಮತ್ತು ಸದಸ್ಯರ ನಡುವಿನ ಒಂದು ಸಮನ್ವಯದ ಕೊರತೆ ಇದಕ್ಕೆ ಪ್ರಮುಖ ಕಾರಣ. ಜೊತೆಗೆ ಸರ್ಕಾರದ ನಿರ್ಲಕ್ಷ್ಯ ಕೂಡ ಪ್ರಮುಖ ಕಾರಣ ಆಗಿರುತ್ತೆ, ರೈಟ್. ಸೊ ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟ್. ಇದರಿಂದ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ಕಂಪ್ಲೀಟ್ ಕ್ಲಾರಿಟಿ ಅಂತೂ ಅವ್ರಿಗೆ ಇಲ್ಲ, ನಾನ್ ನಿಮ್ಗೆ ಕೊಡೋದಂತ ದೂರದ ವಿಷಯ. ಕಂಪ್ಲೀಟ್ ಕ್ಲಾರಿಟಿ ಅವ್ರಿಗೆ ಇಲ್ಲ, ಸರ್ಕಾರಕ್ಕೆ ಇಲ್ಲ, KPSCಗೆ ಇಲ್ಲ. ಹಾಗಾಗಿ ಸೊ ಸ್ವಲ್ಪ ಐಡಿಯಾ ಸಿಕ್ಕಿದೆ ಅನ್ಕೊಂತೀನಿ ಏನ್ ನಡೀತಿದೆ. ಸೊ ಆ ಪೋಸ್ಟ್ ಗಳನ್ನು ಕೂಡ ನೀವು ವಾಚ್ ಮಾಡ್ಬೋದು, ರೈಟ್. ಸೊ ಇದೇ ತರ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ಗೆ ಏನಾದ್ರೂ ಅಪ್ಡೇಟ್ಸ್ ಬಂದ್ರೆ ಖಂಡಿತ ಅದ್ರ ಮೇಲೂ ಕೂಡ ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ.